ಮೈಸೂರು ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿನಿಂದಲೂ ಕೂಡ ಸಾಕಷ್ಟು ಹೋರಾಟವನ್ನ ಮಾಡ್ಕೊಂಡು ಬಂದವರು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಟಿ.ಎಸ್. ಶ್ರೀವತ್ಸ ಅವರು. ಸದ್ಯ ಹೈಕೋರ್ಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಅರ್ಜಿ ವಜಾ ಆಗಿದೆ. ಈ ಸಂಬಂಧ ಮಾತಾಡ್ಲಿಕ್ಕೆ ನನ್ನ ಜೊತೆ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಟಿ.ಎಸ್. ಶ್ರೀವತ್ಸ ಅವರು ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ನಿಮ್ಮ ಪ್ರತಿಕ್ರಿಯೆ. ಮೊದಲಿಗೆ ನಿಮ್ಮ ಚಾನಲ್ಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಮೊದಲನೇ ರಿಯಾಕ್ಷನ್ನ ಡಾಕ್ಯುಮೆಂಟನ್ನು ನಾನು ತೋರಿಸಿದ್ದೆ ನಿಮ್ಮ ಚಾನಲ್ಗೆ. ಅದು ನಿಮ್ಮ ಮುಖಾಂತರ ನೀವು ಅವತ್ತು ಸತ್ಯ ಇದೆ ಅಂತ ಅನಿಸಿದ್ರಿಂದ ನೀವು ಇಡೀ ರಾಜ್ಯಕ್ಕೆ ಪ್ರಚಾರ ಮಾಡಿದ್ದೀರಿ. ಹಾಗಾಗಿ ಮೊದಲನೇ ಕೃತಜ್ಞತೆಯನ್ನು ನಿಮಗೆ ಸಲ್ಲಿಸಕ್ಕೆ ಬಯಸ್ತೀನಿ. ಎರಡನೇದು ಸತ್ಯಮೇವ ಜಯತೆ, ಸತ್ಯಕ್ಕೆ ಜಯ ಆಗಿದೆ. ನಾನು ತಪ್ಪೇ ಮಾಡಿಲ್ಲ ಅಂತಿದ್ರು ಸರ್ ಸಿದ್ದರಾಮಯ್ಯನವರು, ಬಟ್ ಇವತ್ತು ಅರ್ಜಿ ವಜಾ ಆಗ್ಬಿಟ್ಟಿದೆ. ರಾಜ್ಯಪಾಲರು ಎಲ್ಲ ಆ್ಯಂಗಲಲ್ಲಿ ನೋಡಿದ ನಂತರ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಅರ್ಜಿದಾರರಿಗೆ ದೂರುದಾರರಿಗೆ ಕೊಟ್ಟಿದ್ದು. ಇವತ್ತು 30 ಗಂಟೆಗಳ ಸತತ ವಾದ ವಿವಾದವನ್ನು ಆಲಿಸಿದ ನಂತರ ಹೈಕೋರ್ಟ್ ನ್ಯಾಯಾಧೀಶರು ಇವತ್ತು ಈ ತೀರ್ಪಿಗೆ ಬರೆದಿದ್ದಾರೆ. ಅಂದರೆ ರಾಜ್ಯಪಾಲರು ಏನು ತೆಗೆದುಕೊಂಡು ಹೋಗಿದ್ದಾರೆ ಆ ನಿಲುವು ಸರಿ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ 30 ಗಂಟೆ ಕಾಲ ಚರ್ಚೆ ಆಗಿರುವ ಕಾರಣಕ್ಕೆ ಇವತ್ತು ಎಲ್ಲ ದಾಖಲೆಗಳು ಪರಿಶೀಲಿಸಿದ ನಂತರ ದಾಖಲೆಗಳು ಮಾತಾಡ್ತಿದೆ ಮುಖ್ಯಮಂತ್ರಿಗಳು ತಪ್ಪು ಮಾಡಿದ್ದಾರೆ. ಮೊದಲನೇ ದಿನ ದಾಖಲೆಗಳನ್ನ ಇಟ್ಕೊಂಡು ನೀವು ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದಾಗ ನಿಮ್ಗೆ ವಿಶ್ವಾಸ ಇತ್ತಾ ಸರ್ ಈ ತರದೊಂದು ಬೆಳವಣಿಗೆ ಆಗುತ್ತೆ, ನ್ಯಾಯ ಸಿಗುತ್ತೆ ಅಂತ ಹೇಳಿ? ನನಗೆ ಈ ಥರ ನಿರೀಕ್ಷೆ ಇರಲಿಲ್ಲ. ನನಗೇನು ಅನಿಸಿತ್ತು ಅಂದರೆ ಎಲ್ಲೋ ಕಮಿಷನರ್ನ ಸಸ್ಪೆಂಡ್ ಮಾಡ್ತಾರೆ, ಕ್ರಿಮಿನಲ್ ಕೇಸ್ ದಾಖಲಾಗತ್ತೆ, ಇದಕ್ಕೆ ಸಂಬಂಧಪಟ್ಟಂತ ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ತನಿಖೆ ಆಗುತ್ತೆ, 14 ಸೈಟನ್ನು ಸರೆಂಡರ್ ಮಾಡ್ತಾರೆ ಅನ್ನೋವಂಥದ್ದಿತ್ತು. ಯಾವಾಗ ಇವರು 62 ಕೋಟಿ ಕೇಳಿದ್ರು, ಯಾವಾಗ ಮೈಸೂರಿಂದ ದಾಖಲೆಗಳನ್ನು ಹೊತ್ಕೊಂಡು ಹೋದರು, ಯಾವಾಗ ಇವರು ದಿನೇಶ್ ಕುಮಾರ್ ಅವರ ಅಮಾನತ್ತಿನ ಆದೇಶ ಪ್ರತಿಯಲ್ಲೇ ಎಲ್ಲವನ್ನೂ ತೋರಿಸಿ ಆಮೇಲೆ ಆದೇಶ ಪ್ರತಿಯನ್ನು ವಾಪಸ್ ತೆಗೆದುಕೊಂಡ್ರು. ವಾಪಸ್ ತೆಗೆದುಕೊಂಡಂಥ ಪ್ರತಿ ಇವತ್ತು ಬಂದೇ ಇಲ್ಲ, ಆದೇಶದ ಮಾಡಿದ ಪ್ರತಿ ಮಾತ್ರ ಇದೆ. ಅಂದರೆ ಎಲ್ಲ ಹಂತದಲ್ಲೂ ಸರ್ಕಾರ ಹೈಕೋರ್ಟ್ಗೆ ತಪ್ಪು ಮಾಡ್ತಾ ಇದ್ದೀನಿ ಅಂತ ದಾಖಲೆಗಳನ್ನ ಅವರೇ ಬಿಡುಗಡೆ ಮಾಡೋಕ್ಕೆ ಶುರು ಮಾಡಿದರು. ಆ ಹಿನ್ನೆಲೆಯಲ್ಲಿ ನನಗನ್ಸುತ್ತೆ ಇವತ್ತು ಮುಖ್ಯಮಂತ್ರಿಗಳು ಈ ಪರಿಸ್ಥಿತಿಗೆ ಬಂದಿದ್ದಾರೆ. ಮೊದಲನೇ ದಿವಸ ನಿಮ್ಮ ಚಾನಲಲ್ಲಿ ಮಾತಾಡಿದ ನಂತರ ಭೈರತಿ ಸುರೇಶ್ ಅವರು ಬೆಂಗಳೂರಲ್ಲಿ ಕೊಟ್ಟಂಥ ರಿಯಾಕ್ಷನ್, ಒಬ್ಬ MLA ಹೇಳಿದಾನೆ ಅಂತ ರಾಜೀನಾಮೆ ಕೊಡೋಕ್ಕಾಗತ್ತೇನ್ರಿ ಅನ್ನುವಂಥ ಮಾತನಾಡಿ ಹಗರಣನೇ ನಡೆದಿಲ್ಲ ಅಂಥೇಳಿ ಮರು ದಿವಸ ಹೆಲಿಕಾಪ್ಟರ್ಲಿ ಮೈಸೂರಿಗೆ ಬಂದು ಎಲ್ಲ ಫೈಲ್ಗಳನ್ನು ಎತ್ಕೊಂಡು ಹೋಗಿದ್ದು ನೆನಪಿಗೆ ಬರ್ತಾ ಇದೆ. ಇಲ್ಲಿ ಬಂದು ವೆಂಕಟಾಚಲಪತಿ ಅವ್ರದ್ದು ಆಯೋಗ ಮಾಡ್ತೀನಿ ಅಂತೇಳಿ 1 ತಿಂಗಳು ಟೈಮ್ ತೊಗೊಂಡೋದ್ರು. ಆಮೇಲೆ ದೇಸಾಯಿ ಆಯೋಗ ಮಾಡಿದ್ರು, ಹೌಸಲ್ಲಿ ಚರ್ಚೆ ಕೊಡಲಿಲ್ಲ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಪತ್ರಿಕೆಯಲ್ಲಿ ಬರೀತಾರೆ, ಎಲ್ಲವೂ ಅವ್ರಿಗೆ ಮುಳುವಾಗಿದೆ. ಮುಖ್ಯಮಂತ್ರಿಗಳು ಅವರ ಸುತ್ತಮುತ್ತಲಿನವರ ಮಾತುಗಳನ್ನ ಕೇಳ್ಕೊಂಡು ನನಗನ್ಸುತ್ತೆ ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದಾರೆ. ಸಿಎಂ ತಪ್ಪು ಮಾಡಿಲ್ಲ, ಸಿಎಂ ಜೊತೆಲಿದ್ದವರೆಲ್ಲರೂ ಕೂಡ ಸಿಎಂ ತಪ್ಪು ಮಾಡೋ ರೀತಿ ಮಾಡಿದ್ರು ಅಥವಾ ಅವ್ರನ್ನ ತಪ್ಪು ಮಾಡುವ ರೀತಿಯಲ್ಲಿ ಸಿಲುಕಿಸಿದ್ರು ಅಂತನಾ ಸರ್? ತಪ್ಪು CM ಮಾಡಿದಾರೋ ಇಲ್ವೋ, ಅದ್ರ ಜೊತೆಗಾರ ಏನೋ ನೀವು ತಪ್ಪೇ ಮಾಡಿಲ್ಲ, ಎಲ್ಲ ಕಾನೂನುಬದ್ಧವಾಗಿದೆ ಅಲ್ರಿ. ಆ್ಯಕ್ಟ್ ಹೇಳ್ತಾ ಇತ್ತು 3 ಎಕರೆ ಜಮೀನಿಗೆ 2 ಸೈಟ್ ಕೊಡಬೇಕು ಅಂತ ಆ್ಯಕ್ಟ್ ಪುಸ್ತಕದಲ್ಲಿ ಇದೆ ಅಂತ ತೋರಿಸಿದ್ರು ನಂಬಲಿಲ್ಲ ಅಂದರೆ ಏನು ಮಾಡೋಕ್ಕಾಗ್ತಾ ಇತ್ತು? ಈ ರೀತಿಯ ಹಿತಶತ್ರುಗಳ ಮಾತುಗಳನ್ನ ಕೇಳಿಕೊಂಡು ನನಗನ್ಸುತ್ತೆ ಅವರೆಲ್ಲೋ ಈ ಸ್ಥಿತಿಗೆ ತಲುಪ್ಕೊಂಡಿದ್ದಾರೆ. ನಿಮ್ಮ ಮುಂದಿನ ಹೋರಾಟ ನೋಡೋಣ, ಮುಖ್ಯಮಂತ್ರಿಗಳ ರಾಜೀನಾಮೆ ಯಾವತ್ತು ಕೊಡ್ತಾರೆ, ಏನಾಗುತ್ತೆ, ಹೈಕಮಾಂಡ್ ಹೆಂಗೆ ತಗೊಳುತ್ತೆ ಅನ್ನೋದ್ರ ಮೇಲೆ ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರ ಹತ್ರ ಮಾತಾಡಿದ ನಂತರ ಅದನ್ನು ಹೇಳಲಾಗುವುದು. ರಾಜೀನಾಮೆ ಕೊಡಲೇ ಇಲ್ಲ ಅಂತ ಹೇಳಿದ್ರು. ನೋಡೋಣ ಅಧ್ಯಕ್ಷರು ಅಥವಾ ವಿರೋಧ ಪಕ್ಷದ ನಾಯಕರು ಏನು ಮಾಡ್ತಾರೆ ಅಂತ, ಯಾವ ಥರ ತೀರ್ಮಾನವನ್ನು ತೆಗೆದುಕೋತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಫೈನಲಿ ಸರ್, ನ್ಯೂಸ್ ಫಸ್ಟ್ ಮೊದಲಿನಿಂದಲೂ ಕೂಡ ನಿರಂತರವಾಗಿ ವರದಿ ಮಾಡಿತ್ತು, ಅದಕ್ಕೆ ನಿಮ್ಮ ಧನ್ಯವಾದಗಳು. ನೀವು ಹೇಳೋದು ಪ್ರಾರಂಭದಲ್ಲೇ ಹೇಳಿದ್ದೀನಿ, ಮೊದಲನೇ ಏನು ಪ್ರತಿಕ್ರಿಯೆ ಕೊಟ್ಟಿದ್ದು, ಮೊದಲನೇ ರಿಯಾಕ್ಷನ್ ಕೊಟ್ಟಿದ್ದೆ ನ್ಯೂಸ್ ಫಸ್ಟ್ಗೆ. ನಿಮಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಧನ್ಯವಾದಗಳು. ಇದಿಷ್ಟು ಶಾಸಕರಂತಹ ಟಿ.ಎಸ್. ಶ್ರೀವತ್ಸ ಅವರ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.